ಅಂದ್ರೆ ಆತ 3 ರಾಜ್ಯಗಳ ಗಡಿಯಲ್ಲಿರುವಂತಹ ಕಾಡುಗಳಲ್ಲಿ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದ. ಒಂದು ರಾಜ್ಯದ ಕಾಡಿನಲ್ಲಿ ಪೊಲೀಸರ ದಾಳಿ ನಡೀತಾ ಇದೆ ಅಂದ್ರೆ ಅವನು ಮತ್ತೊಂದು ರಾಜ್ಯದ ಗಡಿಗೆ ಪರಾರಿಯಾಗ್ತಿದ್ದ. ಪೊಲೀಸರು ತಮ್ಮ ಅಧಿಕಾರ ವ್ಯಾಪ್ತಿಯ ಕಾರಣದಿಂದಾಗಿ ಮತ್ತು ಅರಣ್ಯ ಪ್ರದೇಶದ ನಿರ್ಬಂಧಗಳ ಕಾರಣದಿಂದಾಗಿ ಆ ಕಡೆ ಹೋಗದೆ ಬರಿಗೈಯಲ್ಲಿ ವಾಪಸ್ ಆಗ್ತಿದ್ರು. ಈ ವ್ಯಕ್ತಿಗೆ ಇದ್ದಂತ ಎರಡನೇ ದೊಡ್ಡ ಬೆಂಬಲ ಅಂದ್ರೆ ಆತ ಕಾರ್ಯವನ್ನ ನಿರ್ವಹಿಸುತ್ತಿದ್ದಂತ ಕಾಡಿನ ಅಂಚಿನಲ್ಲಿರುವಂತಹ ಹಳ್ಳಿಗಳ ಜನರು. ಅವರು ಅವನನ್ನ ರಾಬಿನ್ ಹುಡ್ ಅಂತಾನೆ ಪರಿಗಣಿಸ್ತಿದ್ರು ಹಾಗೂ ಅವರು ಅವನಿಗೆ ಬೇಕಾದಂತ ಸಹಾಯವನ್ನ ಮಾಡ್ತಿದ್ರು. ಅವನು ಕೂಡ ಹಳ್ಳಿಗರಲ್ಲಿ ಯಾರ್ಯಾರು ಬಡತನದಿಂದ ಬಳಲ್ತಾ ಇದ್ರು ಅವ್ರಿಗೆ ಸಹಾಯವನ್ನ ಮಾಡ್ತಿದ್ದ. ಉದ್ಯೋಗ ಇಲ್ಲದೆ ಅಲಿತಾ ಇದ್ದಂತ ಯುವಕರಿಗೆ ಉದ್ಯೋಗವನ್ನ ಒದಗಿಸ್ತಾ ಇದ್ದ. ಕೆಂಪು ಚಂದನ ಮರ ಕಡಿಯುವಂತ ಕೆಲಸವನ್ನ ಒದಗಿಸಿ ಅದಕ್ಕೆ ಪ್ರತಿಯಾಗಿ ಸಾಕಷ್ಟು ಹಣವನ್ನ ಕೊಡ್ತಿದ್ದ. ಇವನನ್ನ ಹಿಡಿಯೋದಕ್ಕೆ ಪೊಲೀಸರು ಯಾವುದೇ ಪ್ಲಾನ್ ಮಾಡಿದ್ರು ಕೂಡ ಗ್ರಾಮಸ್ಥರು ಈತನಿಗೆ ಆ ಬಗ್ಗೆ ಮಾಹಿತಿಯನ್ನ ಕೊಡ್ತಿದ್ರು. ಇದರಿಂದ ಅರಣ್ಯಾಧಿಕಾರಿಗಳು ಮತ್ತು ಪೊಲೀಸರ ಎಲ್ಲ ಯೋಜನೆಗಳು ವಿಫಲವಾಗ್ತಿದ್ವು. ಆ ವ್ಯಕ್ತಿಯನ್ನ ಹೆಚ್ಚೆಚ್ಚು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡದಂತೆ ಅವನು ಸಾಮಾನ್ಯ ಕಳ್ಳ ಸಾಗಾಣಿಕೆದಾರನಾಗಿದ್ದವನು